Hello everyone, welcome back to the channel. ಸೊ ನಮ್ಮ ದುಕ್ಕಾಟಿಗೆ ಪೆಟ್ರೋಲ್ ತರಬೇಕು. ಜೆರಿಕೇನ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರೋಷ್ಟರಲ್ಲಿ ನಿಮಗೆ ಆಲ್ಮೋಸ್ಟ್ 15-20 ಡೇಸ್ ಆಗಿಬಿಡುತ್ತೆ. ಅದೆಲ್ಲ ಬೇರೆ ಕಡೆಯಿಂದ ಆರ್ಡ್ರ್ ಮಾಡ್ತಾ ಇರೋದು. ಸೊ ಗಾಡಿ ಬಂದು ರಿಸರ್ವಲ್ಲಿದೆ ಇವಾಗ. ಸೊ ನನಗೆ ಒಂದು ಐಡಿಯಾ ಇದೆ ಏನು ಮಾಡಬೇಕು ಅಂದರೆ, ನಾನು ಡ್ಯೂಕಲ್ಲೂ ರಿಸರ್ವ್ ಇದೆ, ಅದರಲ್ಲಿ ಪೆಟ್ರೋಲ್ ಆಲ್ಮೋಸ್ಟ್ ಒಂದು 2 ಲೀಟರ್ಸ್ ಇರಬೇಕು. ಅದು XP100 ಪೆಟ್ರೋಲ್ ಬ್ಯಾಂಕ್ ಹೋಗ್ತೀನಿ. ಪೆಟ್ರೋಲ್ ಬ್ಯಾಂಕ್ ಹೋಗ್ಬಿಟ್ಟು ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿ ಆ ಪೆಟ್ರೋಲಿಂದ ಇದಕ್ಕೆ ಗಾಡಿಗೆ ಶಿಫ್ಟ್ ಮಾಡಿಬಿಡ್ತೀನಿ. ಯಾವುದೋ ಒಂದು ಇದೆ ಟೂಲು. ಸೊ ಫ್ಯೂಲ್ನ ಅದರಿಂದ ಇದಕ್ಕೆ ಫಿಕ್ಸ್ ಮಾಡತ್ತಲ್ಲ, ಅದೊಂದು ಲಾಗ್ ಬರುತ್ತೆ. ನೆಕ್ಸ್ಟ್ ಲಾಗ್ ಅದೇ ಆಗಿರುತ್ತೆ. ಹೆಂಗೆ ಡ್ಯೂಕಲ್ಲಿ ಪೆಟ್ರೋಲ್ ಹಾಕ್ಸಿ XP100 ನಮ್ಮ ದುಕ್ಕಾಟಿಗೆ ನಾನು ಶಿಫ್ಟ್ ಮಾಡ್ತೀನಿ ಅಂತ ನೋಡಿ ಫ್ಯೂಲ್ ತೋರಿಸಿದೆ. ಸೊ ಗಾಡಿ ಸ್ಟಾರ್ಟ್ ಮಾಡೋ 1 ವೀಕ್ ಆಯಿತು. ಒಂದು ರೌಂಡ್ ಸ್ಟಾರ್ಟ್ ಮಾಡಿಬಿಟ್ಟು ಗಾಡಿ ಆಫ್ ಮಾಡಿ ನೋಡಿ ಫ್ಯೂಲ್ ತೋರಿಸಿದೆ ನೋಡಿ. ಸೊ ಈ ವ್ಲಾಗಲ್ಲಿ ನಮ್ಮ ಡ್ಯೂಕ್ ಮೇಲೆ ನಾನು ಡ್ಯೂಕ್ ತೊಗೊಂಡು ಹೇಗಿದ್ದಾನೆ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಗೆ ಹೇಳ್ತೀನಿ. ಸೊ 350 ಡ್ಯೂಕ್, ಅಕ್ಕ 390 ಅಂತ ಸ್ಟಿಕ್ಕರ್ ಇದೆ, ಅದು ಬಟ್ 350cc. ಸೊ ಅದರದ್ದು ಆನೆಸ್ಟ್ ರಿವ್ಯೂ ಹೇಳ್ತೀನಿ. ಸೊ ಫಸ್ಟು ಒಂದು ವಾರ್ಮಪ್ ಮಾಡೋಣ ಇರಿ. ಅಲ್ಲೇ ಒಂದು 10 ಡೇಸ್ ಆಯ್ತು ಗಾಡಿ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಪ್ರಾಪರ್ ಮೋಟೋಲಾಗ್ ಮಾಡ್ತಾಯಿದ್ದೀನಿ ಡ್ಯೂಕ್ ಮೇಲೆ. ನೆಕ್ಸ್ಟು ನಮ್ಮ ಪಾನಿಗಲೆ ಮೇಲೆ ಮಾಡಬೇಕು, ಸಣ್ಣ ರೈಡ್ಸ್ ಎಲ್ಲ. ಸೊ ಪೆಟ್ರೋಲ್ ಬೇರೆ ಇಲ್ಲ, ಅದಕ್ಕೆ ಬೇಗ ಆಫ್ ಮಾಡಿಬಿಟ್ಟೆ. ಫಸ್ಟಿಗೆ ಪೆಟ್ರೋಲ್ ತರಬೇಕು. ಸೊ ಇವತ್ತು ಡ್ಯೂಕ್ಗೆ ಫುಲ್ ಟ್ಯಾಂಕ್ ಮಾಡಿಸಿ ಅದರಿಂದ ಇದಕ್ಕೆ XP100 ಪೆಟ್ರೋಲ್ನ ನಾವು ಕಿಡ್ನ್ಯಾಪ್ ಮಾಡಬೇಕು ಪೆಟ್ರೋಲ್ನ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದು ತೋರಿಸ್ತೀನಿ ನಿಮಗೆ ಹೆಂಗೆ ಡ್ಯೂಕಿಂದ ದುಕ್ಕಾಟಿಗೆ ಹಾಕ್ತೀನಿ ಅಂತ. ಸೊ ನಾವು ಈ ವ್ಲಾಗಲ್ಲಿ ನಂದು ಓನರ್ಶಿಪ್ ರಿವ್ಯೂ ಮಾಡ್ತೀನಿ ಡ್ಯೂಕ್ದು. ಬನ್ನಿ ವಿಡಿಯೋ ಮಾಡೋಣ. ಅಂದರೆ ನಮ್ಮ ಡ್ಯೂಕ್ದು ಆನೆಸ್ಟ್ ರಿವ್ಯೂ ಮಾಡೋಣ ಅಂತ. ಇವಾಗ 1700 ಕಿಲೋಮೀಟರ್ಸನ್ನು ಓಡಿಸಿದ್ದೀನಿ. ಸೊ ಈ ಗಾಡಿದು ಪರ್ಫಾಮೆನ್ಸು, ಮೈಲೇಜು ಎಲ್ಲ ಚೆಕ್ ಮಾಡೋಣ ಅಂತ, ಎಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಬನ್ನಿ ಮಾತಾಡೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ 1700 ಕಿಲೋಮೀಟರ್ಸ್ ಸಕ್ಸಸ್ಫುಲಿ ಡ್ರೈವ್ ಮಾಡಿದ್ಮೇಲೆ ಡ್ಯೂಕ್ ಮೇಲೆ ಇರೋ ನನ್ನ ಒಪಿನಿಯನ್ನು ಏನಂದರೆ 100ಗೆ 100% ಪೈಸಾ ವಸೂಲು ಗಾಡಿ ಇದು. ರಿಗ್ರೆಟೇ ಇಲ್ಲ ಗಾಡಿ ನಾನು ತೊಗೊಂಡಿದ್ರಲ್ಲಿ. ಆ ಇನ್ವೆಸ್ಟ್ಮೆಂಟ್ ಯಾವತ್ತೂ ವೇಸ್ಟ್ ಇಲ್ಲ ಅನಿಸುತ್ತೆ. ಒಳ್ಳೆ ಗಾಡಿ, ಸಿಟಿಲಿ ಆಟಾಡೋದಕ್ಕೂ ಸರಿ, ನಿಮಗೆ ಪವರ್ಗೆ ಪವರು, ಪರ್ಫಾಮೆನ್ಸ್ ಎಲ್ಲ ಇದೆ ಗಾಡಿ. ಏನಿಲ್ಲ ನನಗೆ ನನಗೆ ಹೆವಿ ಫನ್ ಅನ್ಸುತ್ತೆ ಗಾಡಿ ಓಡಿಸೋದಕ್ಕೆ. ನಾನು ನೋಡಿ ಇವಾಗ ಏನು ಹ್ಯಾಂಡ್ ಯೂಸ್ ಮಾಡಿಲ್ಲ ಅಂದರು ನೋಡಿ, ಆಟೋ ಬ್ಲಿಪ್ಪರ್ ಅಂದರೆ ನಮ್ಮ ದೊಡ್ಡ ಗಾಡಿಲಿ ಹಂಗಂತೀವಿ. ಸೊ KTMಲ್ಲಿ ಬಂದು ಕ್ವಿಕ್ ಶಿಫ್ಟರ್ ಪ್ಲಸ್ ಅಂತಾರೆ. ಸೊ ವಿತೌಟ್ ಕ್ಲಚ್ಚು ನಾವು ಗೇರ್ನ ಶಿಫ್ಟ್ ಮಾಡ್ಬೋದು, ಡೌನ್ ಮಾಡ್ಬೋದು. ಸೊ ಅದೊಂದು ಆಪ್ಷನ್ ಇದರಲ್ಲಿದೆ. ಆಮೇಲೆ ನಾವೆಲ್ಲ ಬೇಜಾನ್ ಕನೆಕ್ಟಿವಿಟಿ ಏನೇನೋ ಇದೆ ಇದರಲ್ಲಿ. ಆರಾಮಾಗಿ ಮೊಬೈಲಿಂದ ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊತೀನಿ ಐಫೋನ್ದು. ನಾವು ಕಾಲ್ನ ರಿಸೀವ್ ಮಾಡ್ಬೋದು, ನಂಬರ್ ತೋರಿಸೋದು ಡಿಸ್ಪ್ಲೇ ಆಗುತ್ತೆ ನಂಬರು. ನಾವು ಅದನ್ನ ಬೇಕಾದ್ರೆ ಕಾಲ್ ಎತ್ಬೋದು, ಕಾಲ್ನ ಕಟ್ ಮಾಡ್ಬೋದು. ಒಂಥರ ಛೋಟಾ ಪಾಕೆಟು ಭಾಳ ಧಮಾಕ ಇದ್ದಂಗಿದು. 3,80,000 ನಿಮಗೆ ವೇಸ್ಟ್ ಇಲ್ಲ ಅಂದ್ಕೊಳ್ಳಿ ಗಾಡಿ ತೊಗೊಂಡ್ರೆ. ಹೆವಿ ವರ್ತ್ ಫನ್ ಟು ರೈಡ್ ಇನ್ ಸಿಟಿ ಫ್ರೀಯ. ಬಟ್ 390 ಇದಕ್ಕಿಂತ ಪವರ್ಫುಲ್ ಇದೆ. ಒಂದು 5 HP ಜಾಸ್ತಿ ಇದೆ, ಒಂದು 50cc ಜಾಸ್ತಿ ಇರುತ್ತೆ. ಇದು ಒಂದು 50cc ಕಮ್ಮಿ ಇದೆ, ಒಂದು 5 HP ಕಮ್ಮಿ ಇದೆ. ಸೊ ಇದಕ್ಕೆ ನಾನು ತೊಗೊಳ್ಳೋ ಟೈಮಲ್ಲಿ 390 ಬಂದು 1 ಮಂತ್ ವೇಟಿ ಪಡಿತ್ತು. ಸೊ ನನ್ನ ಸ್ಕೂಟಿ ಎಲ್ಲ ಯಾವುದು ಆ ಟೈಮಲ್ಲಿ ನಾನು ಸ್ಕೂಟಿ ಯಾರಿಗೋ ನನ್ನ ಎರ್ಬೈಸಿ ಕೊಟ್ಬಿಟ್ಟೆ ಓಡಿಸೋದಕ್ಕೆ. ನನಗೆ ಓಡಾಡೋದಕ್ಕೆ ಗಾಡಿ ಬೇಕಿತ್ತು. ಹೋದೆ, ಫಸ್ಟ್ ಡೇ ಶೋರೂಮ್ಗೆ ಹೋದೆ KTM ಶೋರೂಮಲ್ಲಿ. ಈ ಗಾಡಿ ಚೆನ್ನಾಗಿ ಕಾಣಿಸ್ತು ನಮಗೆ. ಅವಾಗ ನನಗೆ ಇನ್ನೂ ಗೊತ್ತಿಲ್ಲ 390 ಎಲ್ಲ ಇದೆ ಅಂತ. ಸೊ 390 ಅಂತ ಹೋಗಿ ಇಷ್ಟ ಆಗಿ ಬುಕ್ ಮಾಡಿದ್ದು ಗಾಡಿ ಇದು. ಆಮೇಲೆ ಹೇಳ್ತಾವ್ರೆ 390 ಬರುತ್ತೆ 1 ಮಂತ್ ಆದಮೇಲೆ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಿ. ಇವಾಗ 5 HP ಏನು ಮ್ಯಾಟ್ರ್ ಹೇಳಿ, ನಮ್ಮ ಹತ್ರ ಯಾವ ಗಾಡಿ ಇದೆ ಹೇಳಿ. V4 ಹಿಡ್ಕೊಂಡು 247 HP ಹಿಡ್ಕೊಂಡು ನಾವೇನಕ್ಕೆ ಇವಾಗ
ಬರೀ 5 ಸ್ಪೇಸ್ ತಲೆ ಕೆಡಿಸ್ಕೋಬೇಕು ಅಂತ ಕಣ್ಣು ಮುಚ್ಕೊಂಡು ಈ ಗಾಡಿ ತೊಗೊಂಬಂದೆ. ಬಟ್ ನಂಗೆ ತುಂಬ ಇಷ್ಟ ಆಯ್ತು ಈ ಗಾಡಿ ಮಾತ್ರ. ಹೆವಿ ಓಡಿಸಾಡಿದ್ದೀನಿ. ಆಲ್ಮೋಸ್ಟ್ 1.5 ಮಂತ್ಸಲ್ಲೇ ನೋಡಿ 1700+ ಕವರ್ ಮಾಡಿದ್ದೀನಿ. ನಂದು ಫಸ್ಟು ಲಾಂಗ್ ರೈಡು ಡ್ಯೂಕಲ್ಲಿ ಅಂದರೆ ನಮ್ಮ ಧರ್ಮಸ್ಥಳಕ್ಕೆ. ಸೊ ನೀವು ನಂಬಲ್ಲ ಎಷ್ಟು ಕಂಫರ್ಟಾಗಿ ಹೋಗಿ ಬಂದೀನಿ ಅಂದರೆ ನನಗೆ ಒಂಥರ ಕಾರ್ಗಿನ್ನ ಕಂಫರ್ಟ್ ಅನ್ನಿಸ್ತು. ಡ್ಯೂಕು ಮಳೆಯಲ್ಲಿ ಸಾಕಾಗಿತ್ತು. ಚಾರ್ಮಡಿ ಘಾಟಲ್ಲಂತೂ ಒಳ್ಳೆ ವೈಬು. ಲಾಂಗ್ ಡ್ರೈವಿಗೆ ಸಾಕಾಗಿದೆ ಡ್ಯೂಕು. ನಂದು ಏನಕ್ಕೆ ಲಾಂಗ್ ಡ್ರೈವಿಗೆ ಆ್ಯಕ್ಚುಲಿ KTM 390 ADV ಚೆನ್ನಾಗಿದೆ. ಬಟ್ ನನಗೆ 2 ಥರ ಸರ್ವ್ ಮಾಡಬೇಕು ಈ ಗಾಡಿ. ಒಂದು ಚಿಕ್ಕ ಪುಟ್ಟ ಟ್ರ್ಯಾಕಲ್ಲಿ ಓಡಿಸ್ಬೇಕಿದ್ನೇ ಎತ್ಕೊಂಡು ಬೇಕಂಗೆ. ಇನ್ನೊಂದು ಮನೆ ಹತ್ರ ಓಡಾಡೋದಕ್ಕೆ ಲಾಂಗ್ ವೇ ಎಲ್ಲನೂ ಬೇಕು ಅಂದರೆ ಈ ಗಾಡಿನೇ ನಿಮಗೆ ಒಳ್ಳೆ ಮಸಾಲ ಇರೋ ಗಾಡಿ 390 ಡ್ಯೂಕು. ನಿಮಗೆ ADV ಬಂದು ಬರೀ ಲಾಂಗ್ ರೈಡ್ಸ್ಗೆ ಮನೆ ಹತ್ರ ಓಡೋದಕ್ಕೆ ಓಕೆ. ಬಟ್ ನಿಮ್ಗೆ ಇದು ಸೆಟ್ ಆಗೋಲ್ಲ. ಏನಂತೀರ, ಟ್ರ್ಯಾಕಿಗೆ ಹೊಡೆಯೋಕ್ಕಾಗಲ್ಲ. ಅದು ಟೂರಿಂಗ್ ಗಾಡಿ ಅದು, ಕಂಪ್ಲೀಟ್ ಡಿಫ್ರೆಂಟ್ ಅದು. ಸೊ ಇವತ್ತು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಪ್ರಾಪರ್ ಮೋಡಲಾಗಿ ಸೆಟಪ್ಪು. ಹೆಲ್ಮೆಟ್ಗೆ ಗೋಪ್ರೋ ಹಾಕ್ಕೊಂಡು ಮಾಡ್ತಾ ಇರೋದು. ಈ ಥರ ನಾನು ಲಾಗ್ ಮಾಡಿ ಬೇಜಾನ್ ದಿನ ಆಗಿಬಿಡ್ತು. ನಾನು 10 ಟೈಮಲ್ಲಿ ಮಾಡಿದ್ದೆ ಈ ಥರ. ಅದಾದ್ಮೇಲೆ ಇವತ್ತೇ ಮಾಡ್ತಾ ಇರೋದು. ಸೊ ರಿಸರ್ವ್ ಬಂದಿದೆ. ನಾನು ಕರೆಕ್ಟಾಗಿ 10 ಲೀಟರ್ಸ್ ಹಾಕ್ಬಿಡ್ತೀನಿ. 10 ಲೀಟರ್ಸ್ ಹಾಕಿದ್ರೆ ನಾನು ಒಂದು 250 ಕಿಲೋಮೀಟ್ರ್ ಓಡಿಸ್ಬೋದು. 25 ತನಕ ಮೈಲೇಜ್ ಬರುತ್ತೆ ನೋಡಿ. ರಿಸರ್ವ್ ಬಂದಿದೆ. ತಿರ್ಗಿ ಒಂದು 10 ಲೀಟರ್ಸ್ ಹಾಕ್ಕೊತೀನಿ. ಇನ್ನೊಂದು 250 ಲೀಟರ್ಸ್ ಆರಾಮಾಗಿ ಬರುತ್ತೆ. ಮೈಲೇಜು ನಾಟ್ ಬ್ಯಾಡ್. 25 ಅಗ್ರೆಸಿವ್ ಹೊಡೆದ್ರೆ 20 to 25 ಅಂದ್ಕೊಳ್ಳಿ. ಇನ್ನು ಆಪ್ಷನ್ ಬೇಜಾನಿದೆ ಇದರಲ್ಲಿ ನೋಡಿ. ಇವಾಗ ಎಲ್ಲ ಬಟನ್ಸ್ಗಳಿದೆ ಇಲ್ಲಿ. ನಿಮಗೆಲ್ಲ ಹಿಂಗೆ ತೋರಿಸುತ್ತೆ ಇವಾಗ ನೋಡಿ. ಎಷ್ಟು ಮೋಟರ್ ಸೈಕಲ್ ರೈಡಿಂಗ್ ಮೋಡು, ABS, MTC, ಲಾಂಚ್ ಕಂಟ್ರೋಲ್ ಎಲ್ಲ ಇದೆ. ಏನಿಲ್ಲ ನನಗೆ ಟ್ರ್ಯಾಕ್ ಮೋಡಲೆಲ್ಲ ಸೇಮ್ ನಿಮಗೆ ಡ್ಯಾಶ್ ಮೋಡಲು ಸಕಾಲಾಗಿ ಕಾಣುತ್ತೆ ನೋಡಿ. ಸ್ಟ್ರೀಟಲ್ಲಿ ಇದೆ ಇವಾಗ ಈ ರೋಡು. ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡ್ತೀನಿ ಇದ್ರ ಬಗ್ಗೆ. ಫಸ್ಟು ಆಕ್ಸಿಲರೇಷನ್ ಚೆಕ್ ಮಾಡೋಣ ನೋಡಿ. ಸೆಕೆಂಡ್ಗೆ ಹೆಂಗೆ ಕ್ಲಿಯರ್ ಬರುತ್ತೆ ನೋಡಿ. ವಿತೌಟ್ ಏನು ಕ್ಲಚ್ಚು ಅಪ್ ಶಿಫ್ಟ್ ಹೊಡೆದೆ. ಕ್ರೇಜಿ ಆಕ್ಸಿಲರೇಷನ್ ಕೊಡಿ. KTM ಇರೋದೇ ಅದಕ್ಕೆ ಅಲ್ವಾ, ಆಕ್ಸಿಲರೇಷನ್ಗೆ KTM ಫೇಮಸ್ಸು. ಟಾಪ್ ಎಂಡ್ ಸ್ವಲ್ಪ ಮಕ್ಕರಾಗ್ಬೋದು, ಬಟ್ ಇನಿಷಿಯಲ್ ಮಾತ್ರ ಸೈಕಾಗಿ ನುಗ್ಗುತ್ತೆ KTM. ಒಳ್ಳೆ ಪನ್ನು. ನಾನೇನಪ್ಪ ಈ ಗಾಡೀಲಿ ಇಷ್ಟೊಂದು ಕೊಟ್ಬಿಟ್ಟವಲ್ಲ KTMಲ್ಲಿ ಡ್ಯೂಕಲ್ಲಿ. ಅಷ್ಟು KTM ಫ್ಯಾನ್ ಆಗಿರಲಿಲ್ಲ ಅವಾಗ. ನಮಗೆ ಬೈಕ್ ಅಂದರೆ ಕವಾಸಕಿ, ಡುಕಾಟಿ, BMW ಆ ಥರ ದೊಡ್ಡ ಗಾಡಿ ಬಗ್ಗೆ ಜಾಸ್ತಿ ಬರೀ ಯೂಟ್ಯೂಬಲ್ಲಿ ನೋಡ್ತೀವಿ ಅಲ್ವಾ. ಈ ಗಾಡಿ ಬಗ್ಗೆ ಏನು ಫೀಚರ್ ನಂಗೆ ಗೊತ್ತಿರಲಿಲ್ಲ ಅಷ್ಟು. ಯಾವಾಗ ಶೋರೂಮ್ ಹೋದ್ಮೇಲೆ ನನಗೆ ಗೊತ್ತಾಯಿತು ಈ ಥರ ಇವೆಲ್ಲ ಇದೆ ಮಸಾಲ ಡ್ಯೂಕಲ್ಲಿ ಅಂತ. ಓಕೆ ಸಾಕು. ಮನೆ ಹತ್ರ ಓಡಾಡೋ ಗಾಡಿ ಇಷ್ಟೆಲ್ಲ ಆಪ್ಷನ್ ಇದ್ದರೆ ಬೇಜಾನಾಯ್ತಲ್ಲ. ಆಮೇಲೆ ಸೈಡಲ್ಲೊಂದು ಇದು ಕೊಟ್ಟಿದ್ದಾರೆ, USB ಪಿನ್ ಕೊಟ್ಟಿದ್ದಾರೆ ಇಲ್ಲಿ. ಅದ್ರ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಗೋಪ್ರೋಗಳನ್ನ ಮೊಬೈಲ್ನೆಲ್ಲ ಆನ್ ಮಾಡಿಕೊಂಡು. ನೋಡಿ ಇದು ಮಾಮೂಲಿ ಸ್ಟ್ರೀಟ್ ಮಾಡಲ್ ಇದೆ. ಇವಾಗ ಸ್ಟ್ರೀಟ್ ಮಾಡಲ್ ಈ ಥರ ಬರುತ್ತೆ ಡಿಸ್ಪ್ಲೇ. ಟ್ರ್ಯಾಕ್ ಹಾಕೊಂಡ್ರೆ ಅದೊಂಥರ ಬೇರೆ ಥರ ಬರುತ್ತೆ. ನಿಮಗೆ ಒಳ್ಳೆ ರೇಸ್ ಗಾಡಿ ಥರ ಅನಿಸುತ್ತೆ ನಿಮ್ಗೆ ಅವಾಗ. ನೋಡಿ ರೈಡಿಂಗ್ ಮೋಡ್ ಇವಾಗ ಸ್ಟ್ರೀಟ್ ಇದೆಯಲ್ವ, ನಾನು ಚೇಂಜ್ ಮಾಡ್ತೀನಿ ಇದನ್ನು. ಟ್ರ್ಯಾಕಿಗೆ ಹಾಕೋತೀನಿ ನೋಡಿ ಇವಾಗ. ನೋಡಿ ಇವಾಗ ಫುಲ್ ಚೇಂಜ್ ಇವಾಗ ನೋಡಿ. ಟ್ರ್ಯಾಕ್ ಮೋಡ್ ಹೆಂಗಿದೆ ನೋಡಿ. ಲ್ಯಾಪ್ ಟೈಮ್ ಎಲ್ಲ ಗೊತ್ತಾಗೋಗ್ರು ಇದರಲ್ಲಿ ನೋಡಿ. ಇದೆಲ್ಲ ಲ್ಯಾಪ್ದು ಟೈಮಿಂಗ್ಸ್ ಆ್ಯಕ್ಚುಲಿ ಎಷ್ಟು ನಿಮಿಷದಲ್ಲಿ ನಾವು ಒಂದು ಲ್ಯಾಪ್ ಹೊಡಿತೀವಿ ಅಂತ ತೋರಿಸೋದು ನೋಡಿ. ನಾವು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬೋದು. ಟ್ರಾಕ್ಷನ್ ಕಂಟ್ರೋಲ್ ಇದೆ, ಆನ್ ಆಫ್ ಮಾಡ್ಕೋಬೋದು. ABS ಅಷ್ಟೇ ಸೂಪರ್ ಮೋಟ ಮಾಡ್ಕೋಬೋದು. ಅದರಲ್ಲಿ ರೇರ್ ABS ಆಫ್ ಆಗುತ್ತೆ. ನೀವು ಆರಾಮಾಗಿ ಸ್ಕಿಡ್ ಹೊಡಿಬೋದು, ಸ್ಟೆಂಟ್ಸ್ ಮಾಡ್ಬೋದು. ನಾವು ಲ್ಯಾಪ್ ಟೈಪ್ ಆನ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ಲ್ಯಾಪ್ ಹೊಡೋದಕ್ಕೆ ಕ್ಲೀನಾಗಿ 1 ನಿಮಿಷ 1.5 ನಿಮಿಷ ಹಂಗೆ ತೋರಿಸುತ್ತೆ ಕರೆಕ್ಟಾಗಿ. ನಿಮಗೆ ಹೇಳಿದ್ನಲ್ಲ ನನಗೆ ಬೇಕಾಗಿದ್ದು ಟ್ರ್ಯಾಕೆಲ್ಲ ಹೊಡಿಯೋದಕ್ಕೆ, ಮನೆ ಹತ್ರ ಹಿಂಗೆ ಚೆಚ್ಚಾಡೋದಕ್ಕೆ, ಹೈವೇಗೆ ಎತ್ಕೊಂಡು ಹೋಗೋದಕ್ಕೆ. ಸೊ ನನಗೆ 3 ಥರ ಸರ್ವ್ ಮಾಡಬೇಕಾಗಿದೆ ಈ ಗಾಡಿ. ಅದನ್ನ ನನಗೆ ಫುಲ್ಫಿಲ್ ಮಾಡಿದೆ. ಹ್ಯಾಂಡ್ಸ್ ಅಪ್ ಟು ದ KTM ಟೀಮ್. ಸಕಲಾಗಿದೆ ಗಾಡಿ KTM ಮಾತ್ರ. ಇದೆಲ್ಲ ನೋಡಿದಾಗ KTM ದೊಡ್ಡ ಗಾಡಿ ಇರಬೇಕು ಅನಿಸುತ್ತೆ. ಸೂಪರ್ ಡ್ಯೂಕು ಈ ಗಾಡಿಗಳು ಹಿಂಗೆ ಬಿಡುತ್ತೆ. ಸೂಪರ್ ಡ್ಯೂಕ್ ಆ ರೇಂಜಿಗೆ ಹೋಗ್ಬೋದು ಇನಿಷಿಯಲ್ KTM ಅಂದರೆ ಇನಿಷಿಯಲ್ ಅಷ್ಟೇ. ಸೂಪರ್ ಡ್ಯೂಕ್ ತೊಗೊಂಬಂದು ನಮ್ಮ ಪನ್ನಿಗಳನ್ನ ಇನಿಷಿಯಲ್ 200 ಆಟಾಡ್ಬೋದು ಅಷ್ಟೇ. ಆಮೇಲೆ ಪನ್ನಿಗಳೇ ಈಸಿಯಾಗಿ ಬಾರಿಸ್ಕೊಂಡು ಹೋಗ್ಬಿಡುತ್ತೆ ಡ್ಯೂಕ್ಗೆ, ಸೂಪರ್ ಡ್ಯೂಕ್ಗೆ.
ಅದೇ ನಿಮಗೆ ಇನಿಷಿಯಲ್ ಫನ್ನು ಒಂಥರ ಸ್ಟಂಟ್ ಗಾಡಿ ಥರ ಬೇಕು ಅಂದರೆ KTM ಗಾಡಿಗಳು ಬೆಸ್ಟು. ಡಿಸ್ಪ್ಲೇನುಗಳು ಯಾರೋ ಫೋನ್ ಥರ ಇದೆ, ಸಾಕಾದಾಗ ಅನ್ಸುತ್ತೆ ನಿಮಗೆ. ನೋಡಿ ಇಲ್ಲಿದೆ ಲ್ಯಾಪ್ ಟೈಮು, ಡಿಲೀಟ್ ಆಲ್ ಲ್ಯಾಪ್ಸ್ ಅಂತ ಬರುತ್ತೆ ನೋಡಿ. ಇದು ಬೈಕ್ ಇನ್ಫಾರ್ಮೇಷನು, ಟ್ರಿಪ್ ಮಾಡ್ಬೋದು. ಇಲ್ಲಿ ಕ್ರೂಸ್ ಕಂಟ್ರೋಲು ಇದೆ, ಇಲ್ಲೊಂದು ಇದೆ ನೋಡಿ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ ನೋಡಿ. ಇಲ್ಲಿ ತೋರಿಸುತ್ತೆ ನಿಮಗೆಲ್ಲನೂ. ಇದು ಕನೆಕ್ಟಿವಿಟಿ ಅಂದರೆ ನಾವು ಮೊಬೈಲ್ ಕನೆಕ್ಟ್ ಮಾಡೋದು. ಈಗ ಹೇಳ್ತೀನಿ ಕ್ವಿಕ್ ಶಿಫ್ಟರ್ ಪ್ಲಸ್ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಗೇರ್ದು ಆನು ಆಫ್ ಮಾಡ್ಕೋಬೋದು. ನೀವು ಆಫ್ ಮಾಡ್ಕೊಂಡ್ರೆ ಕ್ಲಚ್ ಇಟ್ಕೋಬೇಕು, ಆನ್ ಮಾಡ್ಕೊಂಡ್ರೆ ಪ್ಲಸ್ಸು ಮತ್ತು ಮೈನಸ್ ಮಾಡ್ಕೋಬೋದು ಗೇರು. ನೋಡಿ ಸಾಂಗ್ ಚೇಂಜ್ ಮಾಡೋದು ಬ್ರೋ, ಇದರಲ್ಲಿ ಸಾಂಗ್ ಕೂಡ ಚೇಂಜ್ ಮಾಡ್ಬೋದು ನೋಡಿ. ಇಲ್ಲಿ ಇದೆಯಲ್ಲ ಮ್ಯೂಸಿಕ್ಕು, ನಾನು ಕನೆಕ್ಟ್ ಮಾಡಿದರೆ ಮೊಬೈಲ್ ಇವೆಲ್ಲ ಕನೆಕ್ಟ್ ತೋರಿಸ್ತಿಲ್ಲ, ಅದು ಕನೆಕ್ಟ್ ಮಾಡಿದ್ರೆ ಸಾಂಗು ಚೇಂಜ್ ಮಾಡ್ಬೋದು, ಫೋನ್ ಕಟ್ ಮಾಡ್ಬೋದು, ಫೋನ್ ಎತ್ಕೋಬೋದು. ಸೊ ನೋಡಿ ಹಿಂಗಿದೆ. BMC ಏರ್ ಫಿಲ್ಟ್ರ್ ಹಾಕ್ಸಿಲ್ಲ, ನಮ್ಮ ದುಕಾಟಿಗೆ ಹಾಕಿ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಗಾಡಿ ಹೆವಿ ಗಲೀಜಾಗಿಬಿಟ್ಟಿದೆ. ನಾನು ಏರ್ಪೋರ್ಟ್ ರೋಡ್ ಹೋಗಿದ್ದೆ. ಸೊ ನೋಡಿ ನಾನು ಏರ್ಪೋರ್ಟ್ ರೋಡ್ ಹೋಗಿ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಏರ್ಪೋರ್ಟಿಂದ ಕಲೆಕ್ಟ್ ಮಾಡಬೇಕಾಯಿತು. ನಂಬ್ತೀರಾ ಈ ಗಾಡೀಲಿ ಆರಾಮಾಗಿ 45 ಮಿನಿಟ್ಸ್ಗೆ ಹೋಗಿ ಏರ್ಪೋರ್ಟಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಏರ್ಪೋರ್ಟಿಂದ ನಮ್ಮ ಮನೆಗೆ ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಇದೆ. ಸೊ 390 ಯಾರ್ಯಾರು ಇವಾಗ ಗಾಡಿ ಇನಿಷಿಯಲಾಗಿ ಒಂದು ಬೇಕು ಗಾಡಿ ನಿಮಗೆ ಪಾಕೆಟ್ ಹಾಕಿಡ್ತಾರೆ ಅಂದರೆ ನಮ್ಮ 390ನೇ ಬೆಸ್ಟ್ ಅಂದ್ಕೊಳ್ಳಿ. ಒಳ್ಳೆ ಗಾಡಿ ಇದು. ಇದಕ್ಕೆ ಟ್ರ್ಯಾಕಲ್ಲಿ ಓಡಿಸ್ಬೇಕು ಅಂದರೆ ಯಾವ್ದಾದ್ರು ಚೆನ್ನಾಗಿರೋ ಟೈರ್ ಹಾಕ್ಸ್ಬೇಕು. ಇದು ಅಪೋಲೋ ಅಷ್ಟಕ್ಕಷ್ಟೇ ಅನ್ಕೋತೀನಿ, ನನಗೆ ಏನೋ ಅಷ್ಟು ಇಷ್ಟ ಆಗಿಲ್ಲ ಈ ಟೈರು. ನೆಕ್ಸ್ಟ್ ಪಿರಿಯಡ್ ಹಾಕ್ಸ್ಬಿಡ್ತೀನಿ ಯಾವ್ದಾರ, ಇಲ್ಲಾಂದರೆ ಟ್ರ್ಯಾಕ್ ರೈಡ್ ಅಂತ ಯಾವುದೊಂದು ಬರುತ್ತೆ ಅದನ್ನ ಹಾಕೋಬೇಕು. ಸೊ ಇವತ್ತಿನ ವ್ಲಾಗು ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಗೋಪ್ರೋ ಮೌಂಟ್ ಮಾಡ್ಕೊಂಡು ಮಾಡಿರೋದು. ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ನೆಕ್ಸ್ಟು ದುಕಾಟಿ ಮೇಲೆ ಒಂದು ರಿಯಾಕ್ಷನ್ ವೀಡಿಯೋ ಮಾಡೋಣ, V4 ಹಾಕ್ಕೊಂಡು ಒಂದು ಮೋಟೋ ವ್ಲಾಗಿಂಗ್ ಮಾಡೋಣ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.